ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಕೆಎಎಸ್ ತರಗತಿಗಳನ್ನ 3ನೇ ಆಗಸ್ಟ್ ನಿಂದ ಲಾಂಚ್ ಮಾಡಲಾಗ್ತಾ ಇದೆ. ಅದೇ ರೀತಿ PSI, PC ಮತ್ತು KPSC ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 9ನೇ ಆಗಸ್ಟ್ ಮತ್ತು ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 21ನೇ ಜುಲೈನಿಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಎಲ್ಲಾ ತರಗತಿಗಳನ್ನ ಹೈಬ್ರಿಡ್ ಮೋಡ್ ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಯಾವ್ದಾದ್ರೂ ಒಂದು ಆಪ್ಷನ್ ಅಲ್ಲಿ ನೀವು ತರಬೇತಿಯನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಬ್ಯಾಂಕಿಂಗ್ ವಿಶೇಷವಾಗಿ ಹೇಳೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದ್ದು ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿಯಾಗಿ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ ಕಂಡಕ್ಟ್ ಮಾಡ್ತಕ್ಕಂತ ವೀಕ್ಲಿ ಜನರಲ್ ಸ್ಟಡೀಸ್ ಟೆಸ್ಟ್ ಏನಿದೆ, ಸೊ ಈ ಒಂದು ಸೀರೀಸ್ ನ 19ನೇ ಪರೀಕ್ಷೆಯನ್ನ ಈ ಭಾನುವಾರ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಪರೀಕ್ಷೆಯನ್ನ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಮೋಡ್ ನಲ್ಲಿ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಇರುತ್ತೆ. ಸೊ ಪರೀಕ್ಷೆಯ ನಂತರ ನಿಮ್ಗೆ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಕೊಡಲಾಗುತ್ತೆ. ಸೊ ಈ ತರಗತಿಗಳಾಗ್ಲಿ ಅಥವಾ ಈ ಒಂದು ಮಾಕ್ ಎಕ್ಸಾಮಿನೇಷನ್ ಆಗಲಿ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಸಂಖ್ಯೆಗೆ ಕರೆ ಮಾಡಿ ನೀವು ತಿಳಿದುಕೊಳ್ಬಹುದಾಗಿರುತ್ತೆ. With this, let's get into Infest current affairs for the date of 16 July. So ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Infest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of Infest challenge number 211, and we appreciate Kavya, Praveen, Shivkumar, Sunil, Bhagesh, Srishail, Divakar, Kiran, Veerasheva, Suresh and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಕಾಮೆಟ್ K2 ಅಂದ್ರೆ ಧೂಮಕೇತು K2 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾಮೆಟ್ K2 ಅಂತಕ್ಕಂಥದ್ದು ನಮ್ಮ ಒಂದು ಸೌರವ್ಯೂಹವನ್ನ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಧೂಮಕೇತು ಆಗಿರುತ್ತೆ. ಸೊ ಅದರಿಂದ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾಮೆಟ್ಗೆ K2 ಅಂತ ನಾಮಕರಣ ಮಾಡಿರ್ತಾರೆ. ದಿಸ್ ಇಸ್ ಟ್ವೈಸ್ ದಿ ಸೈಜ್ ಆಫ್ ಮೌಂಟ್ ಎವರೆಸ್ಟ್, ಅಂದ್ರೆ ನಮ್ಮ ಮೌಂಟ್ ಎವರೆಸ್ಟ್ ಶಿಖರ ಏನಿದೆ, ಸೊ ಅದರ 2 ಪಟ್ಟು ಗಾತ್ರದಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಧೂಮಕೇತು ಇದಾಗಿರುತ್ತೆ. ಸೊ ಇದು ಆಲ್ರೆಡಿ ಇನ್ನರ್ ಪಾರ್ಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ನ ಎಂಟರ್ ಆಗಿರುತ್ತೆ, ಅಂದ್ರೆ ನಮ್ಮ ಒಂದು ಸೌರವ್ಯೂಹದ ಒಳಭಾಗವನ್ನ ಇದು ಆಲ್ರೆಡಿ ಪ್ರವೇಶ ಮಾಡಿರುತ್ತೆ. ಅಬೌಟ್ ಟು ಫ್ಲೈ ಬೈ ಅರ್ತ್, ಅಂದ್ರೆ ನಮ್ಮ ಒಂದು ಭೂಮಿಗೆ ಸಮೀಪ ಬರಬಹುದಾಗಿರ್ತಕ್ಕಂಥ ಒಂದು ಧೂಮಕೇತು ಇದಾಗಿರುತ್ತೆ. ಸೊ ಧೂಮಕೇತುಗಳು ಯೂಶಲಿ ಏನ್ರಿಂದ ಮಾಡಲ್ಪಟ್ಟಿರ್ತವೆ ಅಂದ್ರೆ ವಾಟರ್, ಡಸ್ಟ್ ಮತ್ತೆ ಐಸ್, ಅಂದ್ರೆ ನೀರು, ಧೂಳಿನ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಧೂಮಕೇತುಗಳು ಮಾಡಲ್ಪಟ್ಟಿರ್ತವೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾಮೆಟ್ K2 ಏನಿದೆ, ಇಟ್ ಇಸ್ ದ ಮೋಸ್ಟ್ ಡಿಸ್ಟೆಂಟ್ ಆಕ್ಟಿವ್ ಕಾಮೆಟ್ ಫೌಂಡ್, ಅಂದ್ರೆ ಅದು ಅತ್ಯಂತ ದೂರವಾಗಿರುತ್ತೆ ಮತ್ತು ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಒಂದು ಕಾಮೆಟ್ ಇದಾಗಿರುತ್ತೆ. ಸೊ ಈ ಒಂದು ಕಾಮೆಟ್ಗಳು ನಮ್ಮ ಒಂದು ಸೌರ ಮಂಡಲದಲ್ಲಿ ಇರುವುದಿಲ್ಲ. ಹಾಗಿದ್ರೆ ಕಾಮೆಟ್ಸ್ ಎಲ್ಲಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ಈ ಒಂದು ಊರ್ಟ್ ಮೋಡ ಅಂತ ನಾವೇನ್ ಹೇಳ್ತೀವಿ, ಸೊ ಇದು ಇಟ್ ಈಸ್ ಅವೇ ಫ್ರಮ್ ಅವರ್ ಸೋಲಾರ್ ಸಿಸ್ಟಮ್, ಅಂದ್ರೆ ನಮ್ಮ ಒಂದು ಸೌರವ್ಯೂಹದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಊರ್ಟ್ ಮೋಡ ಅಥವಾ ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ಈ ಒಂದು ಊರ್ಟ್ ಕ್ಲೌಡ್ ಅಲ್ಲಿ ಕಾಮೆಟ್ ಗಳ ಜೊತೆಗೆ ಇನ್ನೂ ಒಂದು ವಸ್ತು ಇರುತ್ತೆ, ಅದನ್ನ ನಾವು ಫ್ರೋಜನ್ ಸ್ಪೇಸ್ ಬಾಲ್ಸ್ ಅಂತ ಕರಿತೀವಿ. ಅಂದ್ರೆ ಹೆಪ್ಪುಗಟ್ಟಿರ್ತಕ್ಕಂಥ ಸ್ಪೇಸ್ ಬಾಲ್ ಗಳನ್ನು ಕೂಡ ನಾವು ಊರ್ಟ್ ಕ್ಲೌಡ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಚಿತ್ರವನ್ನ ನೀವು ಗಮನಿಸೋದಾದ್ರೆ, ಸೊ ಇದು ಸನ್ ಆಗಿರುತ್ತೆ, ಅಂದ್ರೆ ಸೆಂಟರ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಾವೆಲ್ಲ ಪ್ಲಾನೆಟ್ಸ್ ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಒಂದು ಸೌರವ್ಯೂಹದ ನಂತರ ಬರ್ತಕ್ಕಂಥ ಈ ಒಂದು ರಿಬ್ಬನ್ ಏನಿದೆ, ಸೊ ಇದನ್ನ ನಾವು ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಕಾಮೆಟ್ ಗಳು ವಾಸ ಮಾಡೋದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಮೆಟ್, ಇಲ್ಲಿರ್ತಕ್ಕಂಥ ಕಾಮೆಟ್ ಏನಾಗಿದೆ ಅಂದ್ರೆ ಇವಾಗ ನಮ್ಮ ಒಂದು ಸೌರವ್ಯೂಹದ ಕಡೆಗೆ ಅದು ಒಳನುಗ್ತಾ ಇರುತ್ತೆ, ಅದನ್ನ ನಾವು K2 ಅಂತ ಕರಿತೇವೆ. ಸೊ ಯಾಕೆ ಅದು ಇಷ್ಟು ದಿನ ಬರ್ದೇ ಇದ್ದಿದ್ದು ಈಗ ಯಾಕೆ ಬರ್ತಾ ಇದೆ ಅಂದ್ರೆ ದೇರ್ ಈಸ್ ಅ ರೀಸನ್ ಫಾರ್ ದಟ್. ಆ ರೀಸನ್ ಏನು ಅಂದ್ರೆ when external gravitational forces nudge one of the comets, ಅಂದ್ರೆ ಇವಾಗ ಈ ಒಂದು ಕಾಮೆಟ್ ಇಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಈ ಕಡೆ ಸೋಲಾರ್ ಸಿಸ್ಟಮ್ ಇದೆ, ಅಂದ್ರೆ ಸನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಈ ಕಡೆಯಿಂದ ಕೂಡ ಗ್ರಾವಿಟೇಷನಲ್ ಪುಲ್ ಇರುತ್ತೆ. ಸೊ ಯಾವಾಗ ಈ ಕಡೆ ಇರ್ತಕ್ಕಂಥ ಗ್ರಾವಿಟೇಷನಲ್ ಪುಲ್ ವೀಕ್ ಆಗುತ್ತೋ, ಸೊ ಅವಾಗ ಡೆಫಿನೆಟ್ಲಿ ಸನ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಸೊ ಸನ್ ಕಡೆಗೆ ಅವು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಸೊ ಬಾಹ್ಯ ಗುರುತ್ವಾಕರ್ಷಣೆಯ ಶಕ್ತಿ ಧೂಮಕೇತುಗಳಲ್ಲಿ ಒಂದನ್ನ ಒಳ ತಳ್ಳಿದಾಗ ಈ ರೀತಿಯ ಚಲನೆ ಉಂಟಾಗುತ್ತೆ.
ಸೊ ಇಟ್ ಕಮ್ಸ್ ಅಂಡರ್ ದಿ ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸ್ ಆಫ್ ದಿ ಸನ್. ಅಂದ್ರೆ ಯಾವಾಗ ಈ ಕಡೆ ಇರ್ತಕ್ಕಂಥ ಒಂದು ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ, ಸೊ ಅದು ಸೂರ್ಯನ ಒಂದು ಪ್ರಭಾವಕ್ಕೆ ಅಥವಾ ಸೂರ್ಯನ ಒಂದು ಗುರುತ್ವಾಕರ್ಷಣೆಯ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಒಂದು ಧೂಮಕೇತುಗಳು ಇವಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ದೇ ಟ್ರಾವೆಲ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಮೈಲ್ಸ್ ಟುವರ್ಡ್ಸ್ ದಿ ಸನ್. ಅಂದ್ರೆ ಅವು ಸೂರ್ಯನ ಕಡೆಗೆ ಲಕ್ಷಾಂತರ ಮೈಲುಗಳು ಪ್ರಯಾಣ ಮಾಡ್ತಕ್ಕಂಥ ಒಂದು ಧೂಮಕೇತುಗಳಾಗಿರ್ತವೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ gradually they come closer to the sun, it begins warming up and ice begins melting. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಈ ಧೂಮಕೇತುಗಳಲ್ಲಿ ಐಸ್ ಅಥವಾ ಈ ಒಂದು ಮಂಜುಗಡ್ಡೆಯಿಂದ ಅವು ಏನೋ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ದೆ. ಆಬ್ವಿಯಸ್ಲಿ ಅವು ಸೂರ್ಯನ ಕಡೆಗೆ ಬಂದಾಗ ಸ್ಟಾರ್ಟ್ ಆದಾಗ ಸೊ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಥವಾ ತಾಪಮಾನ ಜಾಸ್ತಿ ಆಗದಾಗ ಸೊ ಅದರಲ್ಲಿರ್ತಕ್ಕಂಥ ಐಸ್ ಏನಿರುತ್ತೆ ಅಥವಾ ಹಿಮ ಏನಿರುತ್ತೆ ಸೊ ಅದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಹಿಮ ಕರಗಿದಾಗ ಈ ಧೂಮಕೇತುಗೆ ಒಂದು ಸ್ಟ್ರಕ್ಚರ್ ಬರುತ್ತೆ. ಸೊ ಈ ರೀತಿಯ ಈ ವೈಟ್ ಪ್ಯಾಚ್ ನ ನೀವೆಲ್ಲ ನೋಡ್ತಾ ಇದ್ದೀರಾ, ಸೊ ಅದು ಧೂಮಕೇತುವಿನ ಒಂದು ರಚನೆ ಆಗಿರುತ್ತೆ. ಸೊ ಈ ರೀತಿಯ ಬಾಲದ ರೀತಿಯಲ್ಲಿ ಅದು ಮೆಲ್ಟಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾವು ಟೇಲ್ ಅಥವಾ ಬಾಲ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಹಾಲೋ ಅಂತ ಕರಿತೇವೆ. ಸೊ ಈ ಭಾಗವನ್ನ ನಾವು ಹಾಲೋ ಅಥವಾ ಪ್ರಭಾವಲಯ ಅಂತ ಕರಿತೇವೆ. ಆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಒಂದು ಭಾಗವನ್ನ ನಾವು ಟೇಲ್ ಅಥವಾ ಬಾಲ ಅಂತ ನಾವು ಕರಿತೇವೆ. ಸೊ ಅದಾದ್ಮೇಲೆ ಈ ರೀತಿಯ ಮೆಲ್ಟಿಂಗ್ ಪ್ರೋಸೆಸ್ ಯೂಶಲಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವಾಗ ಕಾಮೆಟ್ಸ್ ಗಳು ಜುಪಿಟರ್ ಅಥವಾ ನಾವು ಗುರುಗ್ರಹ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಚಿತ್ರವನ್ನ ನೀವು ಗಮನಿಸೋದಾದ್ರೆ ಗುರುಗ್ರಹ ಇಲ್ಲಿರುತ್ತೆ, ಅಂದ್ರೆ 5ನೇ ಪ್ಲಾನೆಟ್ ಆಗಿರುತ್ತೆ ನಮ್ಮ ಒಂದು ಸನ್ನಿಂದ ಆಚೆಗಿರ್ತಕ್ಕಂಥದ್ದು. ಈ ಒಂದು ಗುರುಗ್ರಹದ ಹತ್ತಿರ ಬಂದಾಗ ಆ ಮೆಲ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕರಗತಕ್ಕಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಬಟ್ K2 ಕಾಮೆಟ್ ನ ಒಂದು ವಿಶೇಷತೆ ಏನು ಅಂದ್ರೆ ಈ ಮೆಲ್ಟಿಂಗ್ ಪ್ರೋಸೆಸ್ ನೆಪ್ಚೂನ್ ಇದೆಯಲ್ವಾ, ಸೊ ಇಲ್ಲೇ ಅದರ ಒಂದು ಮೆಲ್ಟಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಾಮೆಟ್ಸ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಟೈಮ್ ಕ್ಯಾಪ್ಸೂಲ್ಸ್ ಅಂತ ಕರಿತೇವೆ, ಸಮಯದ ಕ್ಯಾಪ್ಸೂಲ್ಗಳು ಅಂತ ಕರಿತೇವೆ. ಸೊ ಯಾಕೆ ಇದನ್ನ ಟೈಮ್ ಕ್ಯಾಪ್ಸೂಲ್ಸ್ ಅಂತ ಕರೀತಾರೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಅರ್ತ್ ಅಥವಾ ನಮ್ಮ ಭೂಮಿ ಏನಿರುತ್ತೆ ಸೊ ಅದು ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಈ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾವಿಸ್ಫೋಟಕ ಸಿದ್ಧಾಂತ ಅಂತ ನಾವು ಏನ್ ಕರಿತೇವೆ ಸೊ ಅದರ ಮುಖಾಂತರ ರಚನೆ ಆಗಿದೆ ಅಂತ ನಮ್ಗೆಲ್ಲರಿಗೂ ತಿಳಿದಿದೆ. ಸೊ ಈ ಒಂದು ಭೂಮಿ ಅದು ರಚನೆ ಆದ ದಿನದಿಂದ ಈಗ ನಾವು ಹೋಲಿಕೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳು ಅಥವಾ ಚೇಂಜಸ್ ಆಗಿರ್ತವೆ. ಬಟ್ ಕಾಮೆಟ್ಸ್ ಅಲ್ಲಿ ಏನು ಅಂದ್ರೆ ಅದು ರಚನೆಗೊಂಡ ದಿನದಿಂದ ಇದುವರೆಗೂ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಸೊ ಅದಕ್ಕೆ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಮ್ ಕ್ಯಾಪ್ಸೂಲ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಬದಲಾವಣೆಗಳು ಆಗದೇ ಇಲ್ಲದ ಒಂದು ಕಾರಣದಿಂದ ಸ್ಟಡಿ ಆಫ್ ಕಾಮೆಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೈಂಟಿಸ್ಟ್. ಅಂದ್ರೆ ಈ ವಿಜ್ಞಾನಿಗಳಿಗೆ ಧೂಮಕೇತುಗಳ ಅಧ್ಯಯನ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ಸೂಪರ್ ನೋವಾ. ಆಕ್ಚುಲಿ ಇದನ್ನ 2 ದಿವಸದ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಸೂಪರ್ ನೋವಾ ಅಂದ್ರೆ ಏನು ಅಂತ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಭಾರತ ದೇಶದಲ್ಲಿರ್ತಕ್ಕಂಥ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂತ ನಾವೇನ್ ಕರಿತೀವಿ ಸೊ ಇದರ ಒಂದು ರ್ಯಾಂಕಿಂಗ್ ಅನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಈ ರ್ಯಾಂಕಿಂಗ್ ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯದ ವತಿಯಿಂದ ಇದನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಕೆಲವೊಂದು ಕ್ಯಾಟಗರೀಸ್ ನ ಮಾಡಿರ್ತಾರೆ, ಅಂದ್ರೆ ರ್ಯಾಂಕಿಂಗ್ ನ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಕೊಟ್ಟಿರ್ತಾರೆ. ಓವರ್ ಆಲ್ ರ್ಯಾಂಕಿಂಗ್ ಅನ್ನ ನಾವು ತೆಗೆದುಕೊಂಡಾಗ ಫಸ್ಟ್ 3 ಪ್ಲೇಸಸ್ ಅಲ್ಲಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ನ ನಾವು ಫಸ್ಟ್ ಪ್ಲೇಸ್ ಅಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅನ್ನ ನಾವು 3ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನಗಳೇನು ಅಂದ್ರೆ ಇಟ್ ಎನ್ಹಾನ್ಸಸ್ ದಿ ಕ್ವಾಲಿಟಿ ಇನ್ ಹೈಯರ್ ಎಜುಕೇಶನ್ ಇಕೋಸಿಸ್ಟಮ್. ಅಂದ್ರೆ ಈ ಒಂದು ಉನ್ನತ ಶಿಕ್ಷಣ ಪರಿಸರ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನ ಹೆಚ್ಚಿಸತಕ್ಕಂತ ಒಂದು ಪ್ರಮುಖ ಪಾತ್ರವನ್ನ ಇದು ವಹಿಸುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಯಾವ ಕ್ಯಾಟಗರೀಸ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇದಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಇದು ಓವರ್ ಆಲ್ ಕ್ಯಾಟಗರಿಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅದಾದ್ಮೇಲೆ ಸೊ ಈ ಒಂದು ಮೊದಲನೇ ಸ್ಥಾನವನ್ನ 4th ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದ್ರೆ ಸತತ 4ನೇ ವರ್ಷ ಇದು ಮೊದಲನೇ ಸ್ಥಾನವನ್ನ ಪಡ್ಕೊಂಡಿರುತ್ತೆ. ಸೊ ಅದಾದ್ಮೇಲೆ ಇಂಜಿನಿಯರಿಂಗ್ ಕ್ಯಾಟಗರಿಯನ್ನ ತೆಗೆದುಕೊಂಡಾಗ ಸತತ 7ನೇ ವರ್ಷದಲ್ಲಿ ಇದು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯೂನಿವರ್ಸಿಟಿ ಕ್ಯಾಟಗರಿ ಅಥವಾ ವಿಶ್ವವಿದ್ಯಾನಿಲಯಗಳ ವಿಭಾಗದಲ್ಲಿ ನಾವು ಮೊದಲನೇ ಸ್ಥಾನವನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫಸ್ಟ್ ಇನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಕ್ಯಾಟಗರಿಯಲ್ಲಿ ಫಾರ್ ದಿ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಇಯರ್ ಅಂದ್ರೆ
ಇದು ವಿಶ್ವವಿದ್ಯಾನಿಲಯಗಳ ಕ್ಯಾಟಗರಿಯಲ್ಲಿ IISc ಬೆಂಗಳೂರನ್ನ ನಾವು ಫಸ್ಟ್ ಪ್ಲೇಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಮತ್ತು ಈ ಸಂಶೋಧನಾ ಸಂಸ್ಥೆಗಳ ಕ್ಯಾಟಗರಿಯಲ್ಲೂ ಕೂಡ ಇದು ಸತತ 2ನೇ ವರ್ಷ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮ್ಯಾನೇಜ್ಮೆಂಟ್ ವಿಷಯ ಬಂದಾಗ, ಅಂದ್ರೆ ಮ್ಯಾನೇಜ್ಮೆಂಟ್ ಕೋರ್ಸಸ್ ಬಗ್ಗೆ ಬಂದಾಗ IIM ಅಹಮದಾಬಾದ್ ಮತ್ತೆ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ಇದು ಸತತವಾಗಿ 3ನೇ ವರ್ಷ ಇದು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಅದಾದ್ಮೇಲೆ ಮೆಡಿಕಲ್ ಎಜುಕೇಶನ್ ತೆಗೆದುಕೊಂಡಾಗ ಏಮ್ಸ್ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನಿದೆ, ಇದು ಸತತ 5ನೇ ವರ್ಷ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫಾರ್ಮಸಿ ಎಜುಕೇಶನ್ ಅನ್ನ ತೆಗೆದುಕೊಂಡಾಗ ಜಮಿಯಾ ಹಮ್ದರ್ದ್ ಟಾಪ್ಸ್ ದಿ ರ್ಯಾಂಕಿಂಗ್, ಅಂದ್ರೆ ಜಮಿಯಾ ಹಮ್ದರ್ದ್ ಏನಿದೆ, ಸೊ ಈ ಒಂದು ವಿಶ್ವವಿದ್ಯಾನಿಲಯ ಮೊದಲನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪವನ್ನ ನಾವು ತೆಗೆದುಕೊಂಡಾಗ IIT ರೂರ್ಕಿ ಮೊದಲನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಕಾನೂನು ವಿಷಯವನ್ನ ನಾವು ತೆಗೆದುಕೊಂಡಾಗ, ಅಂದ್ರೆ ಲಾ ಸ್ಟಡೀಸ್ ನಾವು ತೆಗೆದುಕೊಂಡಾಗ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಏನಿದೆ, ಸೊ ಇದು ಮೊದಲನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಇ ವೇಸ್ಟ್ ಈಕೋ ಪಾರ್ಕ್. ಅಂದ್ರೆ ಈ ಒಂದು ಇ ತ್ಯಾಜ್ಯ ಏನಿದೆ, ಇ ತ್ಯಾಜ್ಯ ಅಂದ್ರೆ ನಾವು ಬಳಸಿರ್ತಕ್ಕಂಥ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸೊ ಆ ಒಂದು ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನ ನಾವು ಇ ವೇಸ್ಟ್ ಅಂತ ಕರಿತೇವೆ. ಸೊ ಈಗ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಭಾರತದಲ್ಲಿ ಮೊಟ್ಟ ಮೊದಲ ಈಕೋ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲಿ ಡೆವಲಪ್ ಆಗ್ತಾ ಇದೆ ಅಂದ್ರೆ ದೆಹಲಿಯಲ್ಲಿ ಈ ರೀತಿಯ ಈಕೋ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಪ್ಲಾನ್ ಅನ್ನ ಅಥವಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡೆಲ್ಲಿ ಗವರ್ನಮೆಂಟ್ಸ್ ಪ್ಲಾನ್ ಟು ಡೆವಲಪ್ ಇಂಡಿಯಾಸ್ ಫಸ್ಟ್ ಇ ವೇಸ್ಟ್ ಈಕೋ ಪಾರ್ಕ್ ಇನ್ ಹೊಲಂಬಿ ಕಲಾನ್ ಇನ್ ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಹೊಲಂಬಿ ಕಲಾನ್ ನಲ್ಲಿ ಸೊ ಈ ರೀತಿಯ ಈಕೋ ಪಾರ್ಕ್ ಅನ್ನ ದೆಹಲಿ ಸರ್ಕಾರ ಈಗ ಡೆವಲಪ್ ಮಾಡ್ತಾ ಇದೆ. ಸೊ ಎವ್ರಿ ಇಯರ್ ಈ ಒಂದು ಕ್ಯಾಪಿಟಲ್ ಸಿಟಿ ಏನಿದೆ, ಸೊ ಇಟ್ ಪ್ರೊಡ್ಯೂಸಸ್ ಓವರ್ 2 lakh tons ಆಫ್ ಇ ವೇಸ್ಟ್. ಅಂದ್ರೆ ಪ್ರತಿ ವರ್ಷ 2 ಲಕ್ಷ ಟನ್ಗಳಷ್ಟು ಈ ತ್ಯಾಜ್ಯವನ್ನ ಈ ದೆಹಲಿಯಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಅಬೌಟ್ 9.5% ಆಫ್ ಟೋಟಲ್ ಅಮೌಂಟ್ ಆಫ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಎಷ್ಟು ಇ ವೇಸ್ಟ್ ಉತ್ಪತ್ತಿ ಆಗುತ್ತೋ ಸೊ ಅದರಲ್ಲಿ 9.5 ಅಂದ್ರೆ 10% ಅಷ್ಟು ಇ ವೇಸ್ಟ್ ದೆಹಲಿಯಲ್ಲಿ ಉತ್ಪಾದನೆ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಅಂದ್ರೆ ಈ ಒಂದು ಇನಿಷಿಯೇಟಿವ್ ಇಂದ ಡೆಲ್ಲಿ ಇಸ್ ನೌ ದಿ 5th largest ಪ್ರೊಡ್ಯೂಸರ್ ಆಫ್ ಇ ವೇಸ್ಟ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಇದು 5ನೇ ಅತಿ ಹೆಚ್ಚು ಇ ವೇಸ್ಟ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ, 2 ತಮಿಳುನಾಡು, 3 ಉತ್ತರ ಪ್ರದೇಶ ಮತ್ತು 4 ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಮತ್ತು 5ನೇ ಸ್ಥಾನದಲ್ಲಿ ನಾವು ದೆಹಲಿಯನ್ನ ನೋಡಬಹುದಾಗಿರುತ್ತೆ. ಸೊ ಓನ್ಲಿ 5% ಆಫ್ ದಿ ಜನರೇಟೆಡ್ ಇ ವೇಸ್ಟ್ ಇಸ್ ಪ್ರಾಬಬಲಿ ರೀಸೈಕಲ್ಡ್. ಅಂದ್ರೆ ಈ ಒಂದು ಈ ತ್ಯಾಜ್ಯ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದು ಪ್ರಸ್ತುತವಾಗಿ 5% ಮಾತ್ರ ಸರಿಯಾಗಿ ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಥವಾ ಮರುಬಳಕೆ ಈಗ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಇ ವೇಸ್ಟ್ ಈಕೋ ಪಾರ್ಕ್ ಏನಿದೆ ಇಸ್ ದಿ ಎಸ್ಟಾಬ್ಲಿಷ್ಮೆಂಟ್ ವೇರ್ ಇ ವೇಸ್ಟ್ ಈಸ್ ಡಿಸ್ಮ್ಯಾಂಟಲ್ಡ್, ರೀಫರ್ಬಿಶ್ಡ್, ರೀಸೈಕಲ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್. ಅಂದ್ರೆ ಈ ತ್ಯಾಜ್ಯ ಏನಿರುತ್ತೆ ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನವೀಕರಣ ಮಾಡಿ ಮತ್ತೆ ಅದನ್ನ ಹೊಸ ವಸ್ತುಗಳನ್ನಾಗಿ ತಯಾರಿ ಮಾಡ್ತಕ್ಕಂಥ ಒಂದು ಸೈಂಟಿಫಿಕಲ್ ಮೆಥಡ್ ಆಗಿರುತ್ತೆ. ಸೊ ಈ ಒಂದು ಜನರೇಷನ್ ಅಥವಾ ಈ ರೀತಿಯ ಒಂದು ರೀಸೈಕ್ಲಿಂಗ್ ಮಾಡುವಾಗ ಎನ್ವಿರಾನ್ಮೆಂಟಲಿ ಸೌಂಡ್ ಮೆಥಡ್ಸ್ ನ, ಅಂದ್ರೆ ಪರಿಸರಕ್ಕೆ ಹಾನಿ ಆಗದ ಒಂದು ವಿಧಾನಗಳನ್ನ ಬಳಸಿಕೊಂಡು ಇಲ್ಲಿ ಮರುಬಳಕೆ ಮಾಡಲಾಗ್ತಾ ಇದೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಏಜೆನ್ಸಿ ಯಾವುದು ಅಂತ ಕೇಳಿದ್ರೆ ಡೆಲ್ಲಿ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ. ಅಂದ್ರೆ ದೆಹಲಿ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ. ಸೊ ಈ ರೀತಿಯ ಒಂದು ಈ ರೀಸೈಕಲಿಂಗ್ ನ ಮಾಡ್ತಕ್ಕಂಥ ಅಥವಾ ಈ ವೇಸ್ಟ್ ಅನ್ನ ರೀಸೈಕಲ್ ಮಾಡ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿ ಅಥವಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ I2U2 ಬ್ಯಾಕ್ಡ್ ಫುಡ್ ಪಾರ್ಕ್ಸ್. ಅಂದ್ರೆ ಈ ಒಂದು I2U2 ಒಂದು ಗ್ರೂಪಿಂಗ್ ಏನಾಗಿತ್ತು, 4 ರಾಷ್ಟ್ರಗಳ ಒಂದು ಗ್ರೂಪಿಂಗ್ ಏನಾಗಿತ್ತು, ಸೊ ಇವರು ಈಗ ಫುಡ್ ಪಾರ್ಕ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಭಾರತ ದೇಶದಲ್ಲಿ ಫುಡ್ ಪಾರ್ಕ್ ಗಳನ್ನ ಅಥವಾ ಆಹಾರ ಘಟಕಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಈಗ ಸಹಕಾರವನ್ನ ಕೊಡ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಡೆಫಿನೆಟ್ಲಿ ನಿಮ್ಗೆ ಏನಾದ್ರೂ ಫುಡ್ ಸೆಕ್ಯೂರಿಟಿ ಬಗ್ಗೆ ಏನಾದ್ರೂ ಎಸ್ಸೆ ಬಂದಾಗ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನ ನೀವು ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಮತ್ತೆ ಪ್ರೀವಿಯಸ್ ಒನ್ ಇ ವೇಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಸೊ ಅದು ಪ್ಲಾಸ್ಟಿಕ್ ತ್ಯಾಜ್ಯದ ಬಗ್ಗೆ ಅಥವಾ ಅರ್ಬನ್ ಪೊಲ್ಯೂಷನ್ ಬಗ್ಗೆ ಎಸ್ಸೆ ಬಂದಾಗ ಕಂಪಲ್ಸರಿ ನೀವು ಆ ಒಂದು ಆರ್ಟಿಕಲ್ ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಂಡಿಯಾ ವಿಲ್ ಪ್ರೊವೈಡ್ ಅಪ್ರೋಪ್ರಿಯೇಟ್ ಲ್ಯಾಂಡ್ ಫಾರ್ ಫುಡ್ ಪಾರ್ಕ್ಸ್ ಅಕ್ರಾಸ್ ದಿ ಕಂಟ್ರಿ. ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ಈ ಒಂದು ಆಹಾರ ಘಟಕಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಜಮೀನನ್ನ ಕೊಡ್ಲಿಕ್ಕೆ ಅಥವಾ ಪ್ರದೇಶವನ್ನ ಕೊಡ್ಲಿಕ್ಕೆ ಭಾರತ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿರುತ್ತೆ. ಸೊ ಈ ಒಂದು
ಫುಡ್ ಪಾರ್ಕ್ಸ್ ಏನಾಗಿರುತ್ತೆ, ಸೊ ದಟ್ ವಿಲ್ ಬಿ ಬಿಲ್ಟ್ ಇನ್ ಕೊಲಾಬರೇಷನ್ ವಿತ್ ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಂದ್ರೆ I2U2 ಅಂತಕ್ಕಂಥದ್ದು ಈ 4 ರಾಷ್ಟ್ರಗಳು, ಭಾರತ, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಮತ್ತು UAE ಒಂದು 4 ರಾಷ್ಟ್ರಗಳ ಒಂದು ಯೂನಿಯನ್ ಆಗಿರುತ್ತೆ. ಸೊ ಈ 3 ರಾಷ್ಟ್ರಗಳು ಭಾರತ ದೇಶದಲ್ಲಿ ಫುಡ್ ಪಾರ್ಕ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ. ಸೊ ಅದಾದ್ಮೇಲೆ ಈ ಒಂದು ಅನೌನ್ಸ್ಮೆಂಟ್ ಎಲ್ಲಿ ಮಾಡಿರ್ತಾರೆ ಅಂದ್ರೆ I2U2 ಗ್ರೂಪಿಂಗ್ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಮೊಟ್ಟ ಮೊದಲ ಶೃಂಗಸಭೆಯನ್ನ ಮಾಡಿರ್ತಾರೆ. ಅದನ್ನ ನಾವು 2 ದಿವಸದ ಹಿಂದೆಯ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಮೊಟ್ಟ ಮೊದಲ ಶೃಂಗಸಭೆಯನ್ನ ಯುನೈಟೆಡ್ ಸ್ಟೇಟ್ಸ್ ವರ್ಚುವಲಿ ಹೋಸ್ಟ್ ಮಾಡಿರುತ್ತೆ. ಸೊ ಅವಾಗ ಈ ರೀತಿಯ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ US ಅಂಡ್ ಇಸ್ರೇಲ್ ಪ್ರೈವೇಟ್ ಸೆಕ್ಟರ್ಸ್ ವಿಲ್ ಬಿ ಇನ್ವೈಟೆಡ್ ಟು ಲೆಂಡ್ ದೇರ್ ಎಕ್ಸ್ಪರ್ಟೈಸ್ ಅಂಡ್ ಆಫರ್ ಇನೋವೇಟಿವ್ ಸೊಲ್ಯೂಷನ್ಸ್. ಅಂದ್ರೆ ಇಲ್ಲಿ ಪ್ರಮುಖವಾಗಿ US ಮತ್ತು ಇಸ್ರೇಲ್ ನಲ್ಲಿರ್ತಕ್ಕಂಥ ಖಾಸಗಿ ವಲಯಗಳನ್ನ ಅವರ ಒಂದು ಎಕ್ಸ್ಪರ್ಟೈಸ್ ಏನಿರುತ್ತೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವರನ್ನ ಆಹ್ವಾನ ಮಾಡಲಾಗ್ತಾ ಇದೆ. ಸೊ ದೀಸ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಹೆಲ್ಪ್ ಮ್ಯಾಕ್ಸಿಮೈಸ್ ಕ್ರಾಪ್ ಈಲ್ಡ್ಸ್. ಅಂದ್ರೆ ಈ ಒಂದು ಫುಡ್ ಪಾರ್ಕ್ಸ್ ಇಂದ ಏನಾಗುತ್ತೆ ಅಂದ್ರೆ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಈ ಫುಡ್ ಇನ್ಸೆಕ್ಯೂರಿಟಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಆಹಾರದ ಅಭದ್ರತೆ ಅಂತ ನಾವೇನ್ ಕರಿತೀವಿ, ಇದು ಸೌತ್ ಈಸ್ಟ್ ಮತ್ತೆ ಮಿಡ್ಲ್ ಈಸ್ಟ್ ಅಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಜಾಸ್ತಿ ಇರುತ್ತೆ. ಸೊ ಅಲ್ಲಿರ್ತಕ್ಕಂಥ ಆಹಾರದ ಅಭದ್ರತೆಯನ್ನ ನಿಭಾಯಿಸಲಿಕ್ಕೆ ಈ ರೀತಿಯ ಫುಡ್ ಪಾರ್ಕ್ಗಳು ನಮಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ಗೆ UAE ವತಿಯಿಂದ $2 billion ನಷ್ಟು ಒಂದು ಫಂಡಿಂಗ್ ನ ಮಾಡಲಾಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ಸ್ ಬೈ ವಿಚ್ ಫುಡ್ ಪಾರ್ಕ್ಸ್ ಆರ್ ಡೆವಲಪ್ಡ್ ಇನ್ ಇಂಡಿಯಾ. ಸೊ ದಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ yield ಆಫ್ ದಿ ಕ್ರಾಪ್ಸ್ ಇನ್ ಇಂಡಿಯಾ, ದಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ಅಥವಾ ಸಾಲ್ವ್ ಫುಡ್ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇನ್ ದಿಸ್ ಪಾರ್ಟ್ ಆಫ್ ದಿ ಕಂಟ್ರಿ. ಸೊ ಅದಾದ್ಮೇಲೆ we have come to the 5th article. This is about ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ನಾವು ಸಾಕಷ್ಟು ಕಾಂಪೊನೆಂಟ್ಸ್ ನ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ವತಿಯಿಂದ ಗುರುಗ್ರಹದ ಉಂಗುರಗಳು ಅಥವಾ ರಿಂಗ್ಸ್ ಆಫ್ ಜುಪಿಟರ್ ಅಂತ ನಾವೇನ್ ಕರಿತೇವೆ, ಸೊ ಅದರ ಚಿತ್ರಗಳನ್ನ ಕೂಡ ಇದು ಕಳಿಸಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಗುರುಗ್ರಹದ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾಸಾ ಹ್ಯಾಸ್ ರಿಲೀಸ್ಡ್ ಇಮೇಜಸ್ ಆಫ್ ಜುಪಿಟರ್, ಇಟ್ಸ್ ಮೂನ್ಸ್ ಮತ್ತೆ ಇಟ್ಸ್ ಆಸ್ಟಿರಾಯ್ಡ್ಸ್. ಅಂದ್ರೆ ಈ ಒಂದು ಗುರುಗ್ರಹದ ಉಪಗ್ರಹಗಳಾಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಈ ಚಿತ್ರಗಳನ್ನ ಈಗ ನಾಸಾ ಬಿಡುಗಡೆ ಮಾಡಿರುತ್ತೆ. ಸೊ ನಾಸಾಗೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇಂದ ಈ ಚಿತ್ರಗಳು ದೊರೆತಿರುತ್ತೆ. ದಿ ಇಮೇಜಸ್ ಗಿವ್ ಅ ಕ್ಲಿಯರರ್ ಲುಕ್ ಅಟ್ ಜುಪಿಟರ್ ಅಂಡ್ ಇಟ್ಸ್ ಮೂನ್ಸ್ ಅಂಡ್ ಇನ್ಕ್ಲೂಡಿಂಗ್ ಯುರೋಪಾ. ಸೊ ಈ ಒಂದು ಯುರೋಪಾ ಸೇರಿದಂತೆ, ಸೊ ಇಟ್ ಇಸ್ ಒನ್ ಆಫ್ ದಿ ಸ್ಯಾಟಲೈಟ್ಸ್ ಆಫ್ ಗುರುಗ್ರಹ ಆಗಿರುತ್ತೆ ಅಥವಾ ಜುಪಿಟರ್ ಆಗಿರುತ್ತೆ. ಈ ಯುರೋಪವನ್ನ ಸೇರಿದಂತೆ ಬೇರೆ ಉಪಗ್ರಹಗಳೇನಿರುತ್ತೆ ಅವುಗಳ ಸ್ಪಷ್ಟ ನೋಟವನ್ನ ಈಗ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಮೇಜಸ್ ಏನಿರುತ್ತೆ, ದೇ ಶೋ ದಿ ಡಿಸ್ಟೆಂಟ್ ಬ್ಯಾಂಡ್ಸ್ ಆರ್ ರಿಂಗ್ಸ್ ಅರೌಂಡ್ ದಿ ಪ್ಲಾನೆಟ್ ಆಸ್ ವೆಲ್ ಆಸ್ ದಿ ಗ್ರೇಟ್ ರೆಡ್ ಸ್ಪಾಟ್ ಆನ್ ಜಾಯಿಂಟ್ ಪ್ಲಾನೆಟ್. ಅಂದ್ರೆ ಈ ಒಂದು ಗುರುಗ್ರಹದಲ್ಲಿ ಇರ್ತಕ್ಕಂಥ ಉಂಗುರಗಳು ಅಂತ ನಾವೇನ್ ಕರಿತೀವಿ, ಆಕ್ಚುಲಿ ಇದೊಂದೇ ಪ್ಲಾನೆಟ್ಗೆ ಈ ರೀತಿಯ ರಿಂಗ್ಸ್ ಇರುತ್ತೆ. ಸೊ ಅವುಗಳನ್ನ ಕ್ಲಿಯರ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಮೇಲೆ ಇರ್ತಕ್ಕಂಥ ಗ್ರೇಟ್ ರೆಡ್ ಸ್ಪಾಟ್ ಅಂತ ಕರಿತೇವೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ವಾಟ್ ಯು ಮೀನ್ ಬೈ ಗ್ರೇಟ್ ರೆಡ್ ಸ್ಪಾಟ್ ಆನ್ ಜುಪಿಟರ್ ಅಂತ ಕೇಳಿದ್ರೆ, ಸೊ ಆ ರೆಡ್ ಸ್ಪಾಟ್ ನ ನಾವೇನಂತ ಡಿಫೈನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಮ್ ಆನ್ ಜುಪಿಟರ್ ಅಂತ ಕರಿತೀವಿ. ಅಂದ್ರೆ ಗುರುಗ್ರಹದ ಮೇಲಿರ್ತಕ್ಕಂಥ ಒಂದು ಬಿರುಗಾಳಿ ಇದಾಗಿರುತ್ತೆ. ಸೊ ಈ ಒಂದು ಬಿರುಗಾಳಿ ಇಟ್ ಈಸ್ ಸೋ ಬಿಗ್ ಎನಫ್ ಟು ಸ್ವಾಲೋ ಅರ್ತ್. ಅಂದ್ರೆ ಭೂಮಿಯನ್ನ ನುಂಗುವಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಬಿರುಗಾಳಿ ಇದಾಗಿರುತ್ತೆ. ಸೊ ಈ ಒಂದು ಡೆಫಿನೇಷನ್ ನ ಕೂಡ ನಾಸಾ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ. ದಿ ಇಮೇಜಸ್ ಆರ್ ಟೇಕನ್ ಯೂಸಿಂಗ್ ದಿ NIR ಕ್ಯಾಮ್ ಇನ್ಸ್ಟ್ರೂಮೆಂಟ್. ಸೊ ಈ ಒಂದು ಚಿತ್ರಗಳನ್ನ ಬಳಸಲಿಕ್ಕೆ NIR ಕ್ಯಾಮ್ ಅಂತಕ್ಕಂಥ ಒಂದು ಉಪಕರಣವನ್ನ ಬಳಸಿರ್ತಾರೆ. ಹಾಗಿದ್ರೆ ಜುಪಿಟರ್ ಗ್ರಹದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ದಿ 5th planet ಫ್ರಮ್ ದಿ ಸನ್. ಅಂದ್ರೆ ಇದು ಸೂರ್ಯನಿಂದ 5ನೇ ಗ್ರಹವಾಗಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಮತ್ತು ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಅತ್ಯಂತ ದೊಡ್ಡ ಗ್ರಹ ಕೂಡ ಜುಪಿಟರ್ ಆಗಿರುತ್ತೆ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಇನ್ ದಿ 5th ಪೊಸಿಷನ್. ಸನ್ ಇಂದ ನಾವು ನೋಡಿದಾಗ ಇದು 5ನೇ ಗ್ರಹ ಆಗಿರುತ್ತೆ. ಸೊ ಸೈಜ್ ಕೂಡ ನೀವು ನೋಡಿದ್ರೆ ಯಾವ ಗ್ರಹಕ್ಕೂ ಕಂಪೇರ್ ಮಾಡಿದ್ರು ಕೂಡ ಜುಪಿಟರ್ ತುಂಬಾ ಜಾಸ್ತಿ ಸೈಜ್ ಇರ್ತಕ್ಕಂಥ ಅಥವಾ ದೊಡ್ಡ ಗಾತ್ರದ ಒಂದು ಗ್ರಹವಾಗಿರುತ್ತೆ. ಸೊ ಜುಪಿಟರ್ ಮತ್ತೆ ಮಾರ್ಸ್ ಮಧ್ಯ ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಆಸ್ಟಿರಾಯ್ಡ್ ಪಟ್ಟಿಯನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಜುಪಿಟರ್ ಅಲ್ಲಿ ಸಾಕಷ್ಟು ಅಂದ್ರೆ ಇದುವರೆಗೂ ನಾವು 80 ಮೂನ್ಸ್ ಅಂದ್ರೆ 80 ಚಂದ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭೂಮಿಗೆ ನಮ್ಗೆ ಹೇಗೆ ಮೂನ್ ಇರುತ್ತೋ ಸೊ ಅದೇ ರೀತಿ ಜುಪಿಟರ್ಗೂ 80 ಮೂನ್ಸ್ ಇರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಮೂನ್ಸ್ ಯಾವ್ದ್ಯಾವ್ದು ಅಂತ ಪ್ರಶ್ನೆ ಕೇಳಿದ್ರೆ, ಒಂದನ್ನ ಐವೋ, ಇನ್ನೊಂದನ್ನ ಯುರೋಪಾ, ಇನ್ನೊಂದನ್ನ ಗ್ಯಾನಿಮೆಡಾ, ಇನ್ನೊಂದನ್ನ ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಇವುಗಳ ಬಗ್ಗೆ ಕೂಡ ಮೇಜರ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಈ ಒಂದು ಚಿತ್ರಗಳು ನಮಗೆ ಸಹಾಯ ಆಗುತ್ತೆ. ಸೊ ಇಟ್ ಈಸ್ ಅ ಗ್ಯಾಸ್ ಜಾಯಿಂಟ್ with a mass more than 2.5 times that of all other planets in the solar system combined. ಸೊ ಇದರ ಒಂದು ವಿಶೇಷತೆ ಏನಂದ್ರೆ ನಮ್ಮ ಒಂದು ಸೌರವ್ಯೂಹದಲ್ಲಿರ್ತಕ್ಕಂಥ ಎಲ್ಲಾ ಇತರ ಗ್ರಹಗಳ
ಒಟ್ಟು ದ್ರವ್ಯರಾಶಿ ಅಥವಾ ತೂಕ ಅಂತ ನಾವೇನ್ ಕರಿತೀವಿ, ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ 2.5 ಪಟ್ಟು ಹೆಚ್ಚು ದ್ರವ್ಯರಾಶಿಯನ್ನ ಹೊಂದಿರುತ್ತೆ. ಸೊ 8 ಪ್ಲಾನೆಟ್ಸ್ ಏನಿದಾವೆ ಅದರಲ್ಲಿ 7 ಪ್ಲಾನೆಟ್ಸ್ ನ ನಾವು ಒಂದು ದ್ರವ್ಯರಾಶಿ ಮಾಡಿದ್ರೆ, ಸೊ ಆ ಜುಪಿಟರ್ನೇ ಒಂದು ಸಪರೇಟ್ ಆಗಿ ಮಾಡಿದ್ರೆ ಜುಪಿಟರ್ನ ದ್ರವ್ಯರಾಶಿ ಈ 7 ಗ್ರಹಗಳ ದ್ರವ್ಯರಾಶಿಗಿಂತ 2 ಟೈಮ್ಸ್ ಅಥವಾ 2.5 ಪಟ್ಟು ಜಾಸ್ತಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಸೂರ್ಯನಿಗೆ ನಾವು ಹೋಲಿಕೆ ಮಾಡಿದಾಗ ಸೊ ಲೆಸ್ ದೆನ್ 1000 ಅಂದ್ರೆ 1,000ದಲ್ಲಿ ಬರೀ 1 ಪಾರ್ಟ್ ಅಂದ್ರೆ ಒಂದು ಪಾಠವನ್ನ ನಾವು ಮೈನಸ್ ಮಾಡಿದ್ರೆ ಅದೆಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಸೈಜು ಈ ಒಂದು ಜುಪಿಟರ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜುಪಿಟರ್ ಇಸ್ ದಿ ಥರ್ಡ್ ಬ್ರೈಟೆಸ್ಟ್ ನ್ಯಾಚುರಲ್ ಆಬ್ಜೆಕ್ಟ್ ಇನ್ ದಿ ಅರ್ತ್ಸ್ ನೈಟ್ ಸ್ಕೈ ಆಫ್ಟರ್ ದಿ ಮೂನ್ ಅಂಡ್ ವೀನಸ್. ಅಂದ್ರೆ ಈ ಮೂನ್ ತುಂಬಾ ಪ್ರಕಾಶಮಾನವಾಗಿರುತ್ತೆ, ಡೆಫಿನೆಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಈವನ್ ವೀನಸ್ ಶುಕ್ರ ಕೂಡ ಪ್ರಕಾಶಮಾನವಾಗಿರುತ್ತೆ. ಬಟ್ ರಾತ್ರಿಯ ಸಮಯದಲ್ಲಿ ಮೂರನೇ ಪ್ರಕಾಶಮಾನವಾಗಿರ್ತಕ್ಕಂಥ ನೈಸರ್ಗಿಕ ವಸ್ತು ಯಾವುದು ಅಂದ್ರೆ ಗುರುಗ್ರಹ ಅಂತ ನಾವು ಹೇಳ್ಬೋದಾಗಿರುತ್ತೆ. ಜುಪಿಟರ್ ಈಸ್ ಪ್ರೈಮರಿಲಿ ಕಂಪೋಸ್ಡ್ ಆಫ್ ಹೈಡ್ರೋಜನ್, ಬಟ್ ಹೀಲಿಯಂ ಕಾನ್ಸ್ಟಿಟ್ಯೂಟ್ಸ್ 1/4 ಆಫ್ ಇಟ್ಸ್ ಮಾಸ್ ಅಂಡ್ 1/10 ಆಫ್ ಇಟ್ಸ್ ವಾಲ್ಯೂಮ್. ಅಂದ್ರೆ ಪ್ರಾಥಮಿಕವಾಗಿ ನಾವು ಜುಪಿಟರ್ ಅಲ್ಲಿ ಹೈಡ್ರೋಜನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಆದ್ರೆ ಇದರಲ್ಲಿ ಹೀಲಿಯಂ ಅದರ ದ್ರವ್ಯರಾಶಿಯ ಕಾಲು ಭಾಗ ಮಾತ್ರ ನಾವು ಹೀಲಿಯಂನ ನೋಡ್ಬೋದಾಗಿರುತ್ತೆ ಮತ್ತು ಅದರ ಪರಿಮಾಣದ ಒಂದು 10ನೇ ಭಾಗದಷ್ಟು ಮಾತ್ರ ನಾವು ಹೀಲಿಯಂನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಹೈಡ್ರೋಜನ್ ಹೀಲಿಯಂಗಿಂತ ಜಾಸ್ತಿ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜುಪಿಟರ್ is surrounded by a faint planetary ring system and powerful magnetosphere. ಸೊ ಭೂಮಿಗೆ ಹೇಗೆ ಅಯಸ್ಕಾಂತ ಅಥವಾ ಈ ಮ್ಯಾಗ್ನೆಟೋಸ್ಪಿಯರ್ ಹೇಗಿದೆಯೋ ಸೊ ಅದೇ ರೀತಿಗೆ ಗುರುಗ್ರಹಕ್ಕೂ ಕೂಡ ಮಸುಕಾದ ಗ್ರಹಗಳ ಉಂಗುರ ವ್ಯವಸ್ಥೆಯನ್ನ ನಾವು ನೋಡ್ಬೋದಾಗಿರುತ್ತೆ ಮತ್ತೆ ಮ್ಯಾಗ್ನೆಟೋಸ್ಪಿಯರ್ ಅನ್ನ ಕೂಡ ನಾವು ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಹ್ಯಾಸ್ 80 ನೋನ್ ಮೂನ್ಸ್. ಸೊ ನಾನು ಚಿತ್ರದಲ್ಲಿ ತಿಳಿಸಿದಾಗೆ ಸೊ ಇದರಲ್ಲಿ 80 ತಿಳಿದಿರುವ ಮೂನ್ಸ್ ಉಪಗ್ರಹಗಳನ್ನ ಅಥವಾ ಚಂದ್ರಗಳನ್ನ ಇದು ಹೊಂದಿರುತ್ತೆ. ಸೊ ಚಂದ್ರ ಇಟ್ ಸೆಲ್ಫ್ ಇಸ್ ಉಪಗ್ರಹ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಯಾಟಲೈಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅಂಡ್ ಪಾಸಿಬಲಿ ಮೆನಿ ಮೋರ್ ಇನ್ಕ್ಲೂಡಿಂಗ್ ದಿ 4 ಲಾರ್ಜ್ ಮೂನ್ಸ್ ಡಿಸ್ಕವರ್ಡ್ ಬೈ ಗೆಲಿಲಿಯೋ. ಸೊ ಈ ಒಂದು 4 ಮೂನ್ಸ್ ಏನಿದಾವೆ ಸೊ ಅದನ್ನ ನಾನು ಆಲ್ರೆಡಿ ಹೇಳ್ದಾಗೆ ಐವೋ, ಯುರೋಪಾ, ಗ್ಯಾನಿಮೆಡಾ ಮತ್ತು ಕ್ಯಾಲಿಸ್ಟಾ ಅಂತ ನಾವೇನ್ ಕರಿತೇವೆ. ಸೊ ಇವುಗಳನ್ನ ನಾವು ಗೆಲಿಲಿಯೋ ಮೂನ್ಸ್ ಅಂತ ಕರಿತೇವೆ. ಕಾರಣ ಏನಂದ್ರೆ ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ಗೆಲಿಲಿಯೋ. ಸೊ ಅದಾದ್ಮೇಲೆ ಐವೋ ಮತ್ತೆ ಯುರೋಪಾ ಏನಿದೆ ಆರ್ ಅಬೌಟ್ ದಿ ಸೈಜ್ ಆಫ್ ದಿ ಅರ್ತ್ಸ್ ಮೂನ್. ಅಂದ್ರೆ ಈ ಒಂದು ಭೂಮಿಯ ಚಂದ್ರ ಏನಿರುತ್ತೆ ಸೊ ಆ ಗಾತ್ರದಲ್ಲಿ ನಾವು ಐವೋ ಮತ್ತೆ ಯುರೋಪವನ್ನ ನೋಡ್ಬೋದಾಗಿರುತ್ತೆ. ಕ್ಯಾಲಿಸ್ಟೋ ಇಸ್ ಆಲ್ಮೋಸ್ಟ್ ದಿ ಸೈಜ್ ಆಫ್ ದಿ ಪ್ಲಾನೆಟ್ ಮರ್ಕ್ಯುರಿ. ಅಂದ್ರೆ ಈ ಒಂದು ಬುಧ ಗ್ರಹ ಏನಿರುತ್ತೆ ಸೊ ಆ ಒಂದು ಗ್ರಹದ ಗಾತ್ರವನ್ನ ನಾವು ಕ್ಯಾಲಿಸ್ಟೋಗೆ ಹೋಲಿಕೆ ಮಾಡಬಹುದಾಗಿರುತ್ತೆ. ಸೊ ಗ್ಯಾನಿಮೇಡ್ ಅಂತಕ್ಕಂಥದ್ದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪೈನೀರ್ 10 ವಾಸ್ ದಿ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ವಿಸಿಟ್ ಜುಪಿಟರ್. ಸೊ ಜುಪಿಟರ್ ನ ವಿಸಿಟ್ ಮಾಡಿರ್ತಕ್ಕಂಥ ಫಸ್ಟ್ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಕೇಳಿದ್ರೆ ಪಯೋನೀರ್ 10 ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಡಿಸೆಂಬರ್ 1973ರಲ್ಲಿ ಗುರುಗ್ರಹಕ್ಕೆ ಭೇಟಿ ನೀಡಿರುತ್ತೆ. ಸೊ ಲೇಟೆಸ್ಟ್ ಪ್ರೋಬ್ ಗುರುಗ್ರಹಕ್ಕೆ ಕಳಿಸಿರ್ತಕ್ಕಂಥ ಇತ್ತೀಚಿನ ಪ್ರೋಬ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಸಾಸ್ ಜುನೋ ಅಂತ ಕರಿತೇವೆ. ಸೊ ಇದನ್ನ ಜುಲೈ 2016ರಲ್ಲಿ ಗುರುಗ್ರಹಕ್ಕೆ ಕಳಿಸಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟೇಟ್ ಟು ರೀಇಂಟ್ರೊಡ್ಯೂಸ್ ಭೂಚೇತನ ಸ್ಕೀಮ್. ಸೊ ಭೂಚೇತನ ಸ್ಕೀಮ್ ಏನಿರುತ್ತೆ ಸೊ ಇದನ್ನ ಕರ್ನಾಟಕ ರಾಜ್ಯ ಪುನಃ ಪರಿಚಯ ಮಾಡ್ಲಿಕ್ಕೆ ಹೊರಟಿರುತ್ತೆ. ಸೊ ವಾಟ್ ಈಸ್ ಭೂಚೇತನ ಪ್ರೋಗ್ರಾಮ್ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಆಕ್ಚುಲಿ 2009ರಲ್ಲಿ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಭೂಚೇತನ ಸ್ಕೀಮ್ ಅಂತಕ್ಕಂಥದ್ದು ನಮ್ಮ ಒಂದು ಭೂಮಿಯ ಒಂದು ಫಲವತ್ತತೆ ಅಥವಾ ಈ ಫರ್ಟಿಲೈಸರ್ಸ್ ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿರುತ್ತೆ ಸೊ ಅದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಇದನ್ನ ನಾವು ಭೂಚೇತನ ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ನೋಡಿ, ಭೂಚೇತನ ಅಂದ್ರೆ ಭೂಮಿಯ ಮೇಲೆ ಒಂದು ಫಲವತ್ತತೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಮಣ್ಣಿನ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಮತ್ತು ಈ ಒಂದು ರಸಗೊಬ್ಬರಗಳಿಂದ ಇಳುವರಿಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ನಾವು ಭೂಚೇತನ ಸ್ಕೀಮ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 1 district 1 skill ಪ್ರೋಗ್ರಾಮ್ ಲಾಂಚ್. ಅಂದ್ರೆ ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮವನ್ನ ಚಾಲನೆ ಮಾಡಲಾಗಿರುತ್ತೆ. ಸೊ ಇದು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಆಗಿರುತ್ತೆ. ಸೊ ಕರ್ನಾಟಕ's chief minister launched 1 district and 1 skill program aimed at rejuvenating the traditional skills practiced in Karnataka as a part of ವರ್ಲ್ಡ್ ಯೂತ್ ಸ್ಕಿಲ್ ಡೇ. ಅಂದ್ರೆ ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಕರ್ನಾಟಕದಲ್ಲಿ
ಈ ಒಂದು ಸಾಂಪ್ರದಾಯಿಕ ಕೌಶಲ್ಯಗಳನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಒಂದು ಜಿಲ್ಲೆ ಮತ್ತು ಒಂದು ಕೌಶಲ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ has identified various traditional arts and skills of the every district in the state. ಅಂದ್ರೆ ಈ ಒಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಏನಿದೆ, ಸೊ ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಂಪ್ರದಾಯಿಕ ಕಲೆಗಳು ಮತ್ತು ಕೌಶಲ್ಯಗಳನ್ನ ಗುರುತಿಸಿರುತ್ತೆ. ಸೊ ಈ ಒಂದು ಕಲೆ ಮತ್ತು ಕೌಶಲ್ಯಗಳೇನಿರುತ್ತೆ, ಸೊ ಅದನ್ನ ಟೆಕ್ನಾಲಜಿಕಲಿ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು, ಅಂದ್ರೆ ತಾಂತ್ರಿಕವಾಗಿ ಉನ್ನತೀಕರಣ ಮಾಡ್ತಕ್ಕಂಥದ್ದು, ಅಂಡ್ ಡಿಸೈನ್ ಇಂಟರ್ವೆನ್ಷನ್ ಆಫ್ ದೀಸ್ ಸ್ಪೆಷಲ್ ಸ್ಕಿಲ್ಸ್, ಅಂದ್ರೆ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕೌಶಲ್ಯವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಇದ್ರ ಜೊತೆಗೆ ಒಂದು ಈ ಕೌಶಲ್ಯ ಪ್ರೋಗ್ರಾಮ್ ಅನ್ನೋದನ್ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ, ಫ್ರೀ ಆಫ್ ಕಾಸ್ಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಫಾರ್ ಗ್ರಾಜ್ಯುಯೇಟ್ಸ್ ಫ್ರಮ್ ಇಂಜಿನಿಯರಿಂಗ್, BCA ಮತ್ತು ಮ್ಯಾನೇಜ್ಮೆಂಟ್. ಸೊ ಈ ಇಂಜಿನಿಯರಿಂಗ್, BCA ಮತ್ತು ಮ್ಯಾನೇಜ್ಮೆಂಟ್ ಪದವೀಧರರಿಗೆ ಉಚಿತವಾಗಿ ಕಲಿಕೆಯನ್ನ ನೀಡ್ತಕ್ಕಂಥ ಒಂದು ಇಂಟರ್ವೆನ್ಷನ್ ನಾವು ಈ ಕೌಶಲ್ಯ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಇದನ್ನು ಕೂಡ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಸ್ಟ್ರಿ ಫಸ್ಟ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರಾಫಿಕ್ಸ್ DRAM ಚಿಪ್. ಸೊ ಇಂಡಸ್ಟ್ರಿಗೆ ಅಂದ್ರೆ ಉದ್ಯಮದಲ್ಲಿ ಈ ರೀತಿಯ ಚಿಪ್ ಅನ್ನ ಈ ಮುಂಚೆ ಯಾರು ಕಂಡುಹಿಡಿದಿರೋದಿಲ್ಲ. ಅದ್ರ ಜೊತೆಗೆ ವಿಶ್ವದ ಅತ್ಯಂತ ವೇಗದ ಒಂದು ಗ್ರಾಫಿಕ್ ಕಾರ್ಡ್ ಅಥವಾ ಮೆಮರಿ ಕಾರ್ಡ್ ಅಂತ ನಾವು ಸರಳ ಭಾಷೆಯಲ್ಲಿ ಏನ್ ಕರಿತೇವೆ, ಸೊ ಆ ರೀತಿಯ ಗ್ರಾಫಿಕ್ ಕಾರ್ಡ್ ಅನ್ನ ಈಗ ಡಿಸ್ಕವರ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಡೆಫಿನೆಟ್ಲಿ ಇಲ್ಲಿ ಪ್ರಶ್ನೆ ಬರ್ಬೋದು, ಸೊ ಇಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಇರ್ತಕ್ಕಂಥ ಪ್ರಶ್ನೆಯನ್ನ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಬಟ್ ನಾವು ನೋಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನ ಪ್ರಕಾರ, ಸೊ ಪ್ರೀವಿಯಸ್ಲಿ ನಾವು ಕ್ವಾಂಟಮ್ ಬಿಟ್ಸ್ ಅನ್ನೋ ಒಂದು ಟೆಕ್ನಿಕಲ್ ಟರ್ಮ್ ನ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಳೆದ UPSC ಎಕ್ಸಾಮಿನೇಷನ್ ಅಲ್ಲಿ ಕ್ಯೂಬಿಟ್ಸ್ ಅಂದ್ರೆ ಏನು, ಅದರ ಅರ್ಥ ಏನು ಅಂತ ಕೇಳಿರ್ತಾರೆ. ಸೊ ಅದರಿಂದ ಈ ರೀತಿಯ ಆರ್ಟಿಕಲ್ಸ್ ಕೂಡ ನಮ್ಗೆ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಸ್ಯಾಮ್ಸಂಗ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ DRAM ಅಂತ ಕೇಳಿದ್ರೆ, ಸೊ ಅದನ್ನ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ ಕರಿತೇವೆ. ಸೊ ಇದು ತುಂಬಾ ಫಾಸ್ಟರ್ ಸ್ಪೀಡ್ ಇರ್ತಕ್ಕಂಥ ಮತ್ತೆ ಅತ್ಯಂತ ಹೆಚ್ಚು ಪವರ್ ಇರ್ತಕ್ಕಂಥ ಒಂದು ಕಾರ್ಡ್ ಆಗಿರುತ್ತೆ. ಸೊ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನಾವು ನೋಡೋದಾದ್ರೆ, 24 ಗಿಗಾಬಿಟ್ ಗ್ರಾಫಿಕ್ ಡಬಲ್ ಡೇಟಾ ರೇಟ್ 6 ಅಡಾಪ್ಟ್ಸ್ 3rd ಜನರೇಷನ್, ಅಂದ್ರೆ ಇದು ಒಂದು 3ನೇ ತಲೆಮಾರಿನ ಒಂದು ಕಾರ್ಡ್ ಆಗಿರುತ್ತೆ. 10 ನ್ಯಾನೋಮೀಟರ್ ಟೆಕ್ನಾಲಜಿಯನ್ನ ಇದರಲ್ಲಿ ಬಳಕೆ ಮಾಡಿರ್ತಾರೆ. ಬೋಸ್ಟ್ ಡೇಟಾ ಪ್ರೊಸೆಸಿಂಗ್ ಸ್ಪೀಡ್ ದಟ್ ಈಸ್ ಓವರ್ 30% ಫಾಸ್ಟರ್ ದೆನ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್, ಅಂದ್ರೆ ಇವಾಗಿರ್ತಕ್ಕಂಥ ಇದರ ಕ್ಯಾಟಗರಿಯ ಪ್ರಾಡಕ್ಟ್ಸ್ ಏನಿದಾವೆ ಅದಕ್ಕೆ ಹೋಲಿಕೆ ಮಾಡಿದ್ರೆ 30% ವೇಗವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಡೇಟಾ ಸಂಸ್ಕರಣ ಇದಾಗಿರುತ್ತೆ. ಸೊ ಕ್ಯಾನ್ ಪ್ರಾಸೆಸ್ ಗ್ರಾಫಿಕ್ ಇಮೇಜಸ್ ಅಟ್ ದಿ ರೇಟ್ ಆಫ್ ಅಪ್ ಟು 1.1 ಟೆರಾಬೈಟ್ ಪರ್ ಸೆಕೆಂಡ್, ಅಂದ್ರೆ ಪ್ರತಿ ಸೆಕೆಂಡ್ಗೆ ಇದು 1.1 ಟೆರಾಬೈಟ್ಗಳವರೆಗೆ ಇದು ಕೆಲಸ ಮಾಡ್ತಕ್ಕಂಥ ಒಂದು ಚಿಪ್ ಆಗಿರುತ್ತೆ. ಸೊ ಫಾಸ್ಟೆಸ್ಟ್ ಇನ್ ದ ವರ್ಲ್ಡ್ and equivalent to processing 275 full HD movies in a second. You can understand here. So 275 ಪೂರ್ಣ HD ಚಲನಚಿತ್ರಗಳನ್ನ ಒಂದೇ ಒಂದು ಸೆಕೆಂಡ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಪ್ರಾಬಬಲಿ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅದರ ಸ್ಪೀಡ್ ಎಷ್ಟಿರುತ್ತೆ ಅಂತ. ಸೊ ಈ ಒಂದು ಕಾರ್ಡ್ ಅನ್ನ ಅಥವಾ ಚಿಪ್ ಅನ್ನ ಪ್ರಮುಖವಾಗಿ ಎಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ ಅಂದ್ರೆ, 3D ಗೇಮ್ಸ್ ಅಲ್ಲಿ ಮತ್ತೆ ಪರ್ಸನಲ್ ಕಂಪ್ಯೂಟರ್ಸ್ ಅಲ್ಲೂ ಯೂಸ್ ಮಾಡಬಹುದಾಗಿರುತ್ತೆ. ನೋಟ್ಬುಕ್ಸ್ ಆರ್ ಡಿವೈಸಸ್ ದಟ್ ಪ್ಲೇ ವಿಡಿಯೋಸ್ ವಿತ್ ಹೈ ರೆಸಲ್ಯೂಷನ್, ಅಂದ್ರೆ ಹೈ ರೆಸಲ್ಯೂಷನ್ ವಿಡಿಯೋಸ್ ಗಳನ್ನ ಪ್ಲೇ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಗಳಲ್ಲೂ ಈ ಚಿಪ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತೆ ಆಟೋನಾಮಸ್ ವೆಹಿಕಲ್ಸ್. ಸೊ ಎಲೆಕ್ಟ್ರಿಕ್ ಕಾರ್ಸ್ ಅಲ್ಲಿ, ಆಟೋನಾಮಸ್ ವೆಹಿಕಲ್ಸ್ ಅಲ್ಲಿ ಕೂಡ ಇದನ್ನ ಫ್ಯೂಚರ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 211. So you can just pause the video, go through the questions and give us the answers. Once again, I'll meet you tomorrow with tomorrow's InQuest Current Affairs. Till then, keep reading, be safe. Thank you very much for watching this video.